ಸುವರ್ಣ. ಎಸ್ ಗೈಸ್, ಟೆಲ್ ಮೀ, ಬರೆಯೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು? ಕನ್ಸ್ ಕಾಣ್ಬೇಕು ಸರ್. ಕನ್ಸ್ ಕಂಡ್ರೆ ಬರೆಯೋದಕ್ಕಾಗೋದು. ಆಲ್ ರೈಟ್, ಒಪ್ಕೊಳ್ತೀನಿ, ಬಟ್ ಅದೊಂದ್ರಿಂದನೇ ಆಗಲ್ವಲ್ಲ. ಎನಿ ಬೆಟರ್ ಆನ್ಸರ್ಸ್? ಸಿನಿಮಾ ನೋಡಬೇಕು ಸರ್. ಒಳ್ಳೊಳ್ಳೆ ಸಿನಿಮಾ ನೋಡಿದ್ರೇ ಹೊಸದಾಗಿ ಏನಾದರೂ ಬರೆಯೋಕ್ಕೆ ಸಾಧ್ಯ. ವಾಹ್, ಅದೇ ಆಗುತ್ತೆ ಸರ್. ಬರಿಬೇಕಂತಂದ್ರೆ ಒಳ್ಳೆ ಮೂಡ್ ಇರಬೇಕು. ಸಿನಿಮಾ ನೋಡಿದ ಕೂಡಲೇ ಬರೆಯೋಕ್ಕಾಗಲ್ವಲ್ಲ. ಪರವಾಗಿಲ್ವೇ, ಇಂಟ್ರೆಸ್ಟಿಂಗ್ ಆನ್ಸರ್ಸ್ಗಳು ಬರ್ತಾ ಇದ್ದಾವೆ. ಬಟ್ ನನಗೆ ಬೇಕಾಗಿರೋದು ಇನ್ನೂ ಬಂದಿಲ್ವಲ್ಲ. ಎನಿವನ್ ಎಲ್ಸ್? ಯು ವಾಂಟ್ ಟು ಟ್ರೈ? ಯಾರಿಲ್ವಾ? ಯಾ, ಕಮ್ ಆನ್ ಗೈಸ್, ಟೆಲ್ ಮೀ, ಬರೆಯೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು? No one? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಬರೆಯಕ್ ಬೇಕಾಗಿರೋದು ಪೆನ್ನು ಪೇಪರು. ಗೈಸ್, ಯಾಕೆ ಎಲ್ಲೆಲ್ಲೋ ಗಮನ ಕೊಡ್ತೀರಾ? ಅಫ್ಕೋರ್ಸ್ ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕು, ನಿಜ, ಒಪ್ಕೊಳ್ತೀನಿ. ಬಟ್ ಅದಲ್ಲದೆ ತಲೆ ಒಳಗಡೆನೂ ಏನೋ ಇರಬೇಕಲ್ವಾ? ಅದೆಲ್ಲಿಂದ ಬರುತ್ತೆ? ನೀವೇ ಹೇಳಿ ಸರ್. ಓಕೆ, ಬರೆಯೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಓದು, ರೀಡಿಂಗ್. ಯು ಕಾಂಟ್ ರೈಟ್ ಅನ್ಲೆಸ್ ಯು ರೀಡ್, ಅಲ್ವಾ? ಥಿಂಕ್ ಅಬೌಟ್ ಇಟ್. ಓದ್ತಾನೆ ಇಷ್ಟು ಉದ್ದ ಆಗಿರೋದು ನನ್ನ ಗಂಡ. ಕೊಬ್ಬು ಇವ್ರಿಗೆ. ನಾನು ಅವ್ರನ್ನ ನೋಡಿ ಸ್ಮೈಲ್ ಮಾಡಿದ್ರು ಒಂದು ರಿಯಾಕ್ಟ್ ಮಾಡೋದು ಬೇಡವಾ? ಅದೇನು ಮಹಾಪಾಠ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ನಮ್ಗೇನು ಓದಿದ್ರು, ಇವಾಗಲೂ ಅದನ್ನೇ ಓದಿರ್ತಾ ಇದ್ದಾರೆ. ಅದಕ್ಕೋಷ್ಟೊಂದು ಪೋಸ. ಬರ್ಲಿ ಇವ್ರು, ಮಾಡ್ತೀನಿ. ಓ, ಡ್ಯಾನ್ಸರ್ ಅಂತ ಅವಳು? ಹೌದಂತೆ. ಅದೇನೋ ನಯನ ನಯನ ಅಂತನಪ್ಪ. ಅವಳ ಹೆಸರು ಅದೇನೋ ವಿಚಿತ್ರವಾಗಿ ಇಷ್ಟುದ್ದಕ್ಕಿದೆ. ನಮಗೆ ನಯನನೇ ಸರಿ. ಅವಳ ಹತ್ರ ಕೆಲಸ ಮಾಡ್ತಾನಂತೆ. ಅದೇನೋ ಡ್ಯಾನ್ಸ್ಗೆ ಸಂಬಂಧಪಟ್ಟಿದ್ದ ಕೆಲಸನೇ ಅಂತೆ. ಖುಷಿಯಾಗಿದ್ದಾನೆ ಅವನು. ಖುಷಿಯಾಗಿದ್ದಾನೆ. ಅಪ್ಪ ಮಗಳು ಇಬ್ಬರೇ ಇರೋದು. ಸ್ವಲ್ಪ ವಿಚಿತ್ರವಾದ ಜನ, ಆದ್ರೂ ತುಂಬಾ ಒಳ್ಳೆಯವರಂತೆ. ಓ, ಅವ್ರ ಜೊತೆನೆ ಇರಕ್ ಹೇಳು. ಹಾಗಾದ್ರೆ ಜನ ಒಳ್ಳೆಯವ್ರಿದ್ರೆ ಆಯ್ತು. ಇವನ್ ಮೊದಲೇ ಸೂಕ್ಷ್ಮ. ಒಳ್ಳೆಯವ್ರ ಜೊತೆ ಇದ್ರೆ ನಮಗೂ ನೆಮ್ಮದಿ ಅಲ್ವಾ? ನಾನು ಅದನ್ನೇ ಹೇಳಿದ್ದೀನಿ. ಆದ್ರೆ ಸಂಬಳ ಎಷ್ಟು ಅಂದ್ರೆ ಮಾತ್ರ ಬಾಯೇ ಬಿಡಲ್ಲ ಅಂತಾನೆ ಗೂಬೆ ಅಂತಂದು. ನಾನೇನು ಅವ್ನ ಸಂಬಳನೆಲ್ಲ ಕಿತ್ಕೊಂಡ್ಬಿಡ್ತೀನಾ? ಬಿಡು ಶ್ಯಾಮ್ಲಕ್ಕ, ಅವನಾಗೆ ಹೇಳಿದ್ರೆ ಸರಿ. ತುಂಬಾ ಕೆದಕಕ್ ಹೋಗ್ಬೇಡ. ಅಲ್ಲವನ್ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಅವನ್ ಸುತ್ತಮುತ್ತ ಯಾರ್ಯಾರು ಇರ್ತಾರೋ ಏನೋ. ಇಲ್ಲಿ ನಾವು ಮನೇಲಿ ಕೂತ್ಕೊಂಡು ನಮ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ಸರಿ ಬಿಡು. ಸರಿ, ನಾನಿನ್ ಹೊರಡ್ತೀನಿ. ಅಡ್ಗೆ ಎಲ್ಲ ರೆಡಿ ಇದೆ. ಅಮ್ಮ ಒಂದೇ ಸಮ ಹಠಕ್ ಬೀಳ್ತಾಳೆ, ಸ್ವಾಮೀಜಿ ಹತ್ರ ಬಾ ಅಂತ. ಅಮ್ಮನ್ ಕರ್ಕೊಂಡು ಹೋಗ್ಬೇಕು. ಒಬ್ಳೆ ಹೋಗಕ್ಕಾಗ್ದೆ ಏನೂ ಇಲ್ಲ. ಒಂದೊಂದ್ಸಲ ತನ್ನ ಮಾತೆ ನಡಿಬೇಕು ಅಂತ ಹಠಕ್ ಬೀಳ್ತಾಳಲ್ಲ, ಆವಾಗ ಹಿಡ್ಕೊಂಡ್ ಬಿಡ್ತಾಳೆ. ಸರಿ, ಹೋಗ್ಬಾ, ಎಲ್ಲ ಒಳ್ಳೇದೇ ಆಗುತ್ತೆ. ಸಾವಿತ್ರಿ, ಮತ್ತೆ ಮತ್ತೆ ಬರಕ್ ಹೋಗ್ಬೇಡ್ವೆ. ನಾನೀಗ ತುಂಬಾನೇ ಸುಧಾರಿಸ್ಕೊಂಡಿದ್ದೀನಿ. ಎಲ್ಲ ಕೆಲಸ ನಾನೇ ನೋಡ್ಕೋತೀನಿ. ನಿನಗೆ ತುಂಬ ಬೇಜಾರಾಯ್ತು ಅಂದರೆ, ಶ್ಯಾಮನ್ ಸುದ್ದಿ ಏನಾದರೂ ಮಾತಾಡಬೇಕು ಅನ್ಸಿದ್ರೆ ಮನೆಗೆ ಬಾ, ಕೂತ್ಕೊಂಡು ಇಬ್ರು ಮಾತಾಡೋಣ. ಸರಿನಾ? ಸರಿ ಶ್ಯಾಮ್ಲಕ್ಕ, ಒಂದೊಂದ್ಸಲನಾದ್ರೂ ಬರ್ತೀನಿ. ಇಲ್ಲ ಅಂದ್ರೆ ನೀನು ಒಬ್ಳೇ ಇದ್ದು ತಲೆ ಚಿಟ್ ಹಿಡಿಯುತ್ತಷ್ಟೆ. ಸದ್ಯಕ್ಕೆ ನಾನು ಹೊರಡ್ತೀನಿ, ಬರ್ತೀನಿ. ಮೇಡಮ್, ಎಲ್ಲರೂ ರೆಡಿ ಇದ್ದಾರೆ ಮೇಡಮ್. ಓಕೆ. ಡೈರೆಕ್ಟರ್ ಬಂದಿಲ್ವಾ? ಇಲ್ಲ ಮೇಡಮ್, ಸಾಂಗ್ ಶೂಟಿಂಗ್ ಅಂದ್ರು ಬರೋದಿಲ್ಲ ಮೇಡಮ್. ಅದು ಹೇಗ್ರಿ ಆಗುತ್ತೆ? ದುರ್ಗಕ್ಕೆ ಹೋಗೋದು ಬೇಡ, ಇಲ್ಲ ಸೆಟ್ ಹಾಕಿ ಅಂದ್ರು. ಅಟ್ಲೀಸ್ಟ್ ಆ ಸೆಟ್ನಾರು ನೋಡಕ್ ಬರ್ಬೇಕಲ್ವಾ? ಕೆಲಸ ಮಾಡಕ್ ಶುರು ಮಾಡ್ದಾಗಿಂದ ನೋಡ್ತಾ ಇದ್ದೀನಿ, ಅವ್ರು ಒಂದ್ ದಿನಾನೂ ಸೆಟ್ಗೆ ಬಂದಿಲ್ಲ. ಈ ಸಾಂಗುನು ಅವ್ರ ಸಿನಿಮಾಗೆ ಸಂಬಂಧಪಟ್ಟಿತ್ತಾನೆ. ಅವ್ರಿಗೆ ಹೋಗಿ ಹೇಳಿ, ಈ ಸಿನಿಮಾನು ಅವ್ರದೇ, ಸೆಟ್ ಅವ್ರದೇ ಅಂತ.
ಮೇಡಮ್ ನನಗೆ ಯಾಕೆ ಬೈತಾ ಇದ್ದೀರಿ ಮೇಡಮ್? ಎಲ್ಲರೂ ರೆಡಿ ಇದ್ದಾರೆ ಮೇಡಮ್ ಅಷ್ಟೇ. ನಡೀರಿ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವನಾದ್ರೂ ಕೋರಿಯೋಗ್ರಫಿ ಬಗ್ಗೆ ಏನಾದ್ರು ಹೇಳಿ, ಆಮೇಲೆ ಇದೆ. ರೆಡಿ 1 2 3 4 1 2 3 4 5. ಹಿಂದೇನಪ್ಪ? ತಗೊಳ್ಳಿ, ರಾಗಿ ಗಂಜಿ ಕುಡೀರಿ. ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು. ಕುಡಿದ್ರೆ ಎಲ್ಲ ಕೂಲ್ ಆಗುತ್ತೆ. ಒಂದೇ ವಿಷಯನ 3 ಸರಿ ಹೇಳಿದ್ಯಾ ನೀನು. ರಾಗಿ ತಂಪು ಅಂತ ನನಗೂ ಗೊತ್ತು, ಅದಕ್ಕೆ ನಾನು ರಾಗಿ ಗಂಜಿನ ಪ್ರತಿದಿನ ಕುಡಿಯೋದು. ನನಗೆ ಪಾಠ ಹೇಳಕ್ ಬರಬೇಡ ನೀನು. ಕಾಟೆಡ್ ನೋಡು, ನಿನ್ನನ್ನು ನಾನು ಇಲ್ಲಿ ಕರ್ಕೊಂಬಂದಿರೋದು ನಮ್ಮಪ್ಪ ಹೇಳಿದ್ರು ಅಂತ. ಸುಮ್ಮನೆ ಮೂಲೆನಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡೋದ್ ಕಲಿ. ನನ್ನ ಸೇವೆ ಮಾಡಕ್ ಬರಬೇಡ ನೀನು, ಪ್ಲೀಸ್. ಆಹಾ, ಅದೇನು ಅಂತ ಬೈತಾಳೋ ಏನೋ. ಬೈದ್ರೆ ಬೈದಂಗೆ ಅನ್ಸಲ್ಲ. ಬೈಯೋದು ಅಂದ್ರೆ ನನ್ನ ಕುಳಿ ಬೈತಾ ಇದ್ದಲ್ಲ, ಹಂಗೆ ಬೈಬೇಕಪ್ಪ. ರೆಡಿ 1 2 3 ಸ್ಟಾರ್ಟ್. 1 2 3 4 5 6 7 8 1 2 3 4 5 6 7 8 1 2 3 4 1 2 3 freeze. Ready, one more time. 1 2 3 start. Shrimana. Ready, 5 6 7 8 1 2 3 4 5 6 7 8 1 2 3 4 5 6 7 8. Ready, 1 2 3 start. 5 6 7 8 1 2 3 4 5 6 7 8 1 2 3 4 5. Not bad. 5 6 7 8 1 2 3 4 5 6 7 8 1 2 3 4 5 6 7 8. ಲೋ ಗಂಡ, ಬೇಗ ಬಾರೋ. ಅಯ್ಯೋ, ಅವ್ರು ನನ್ನ ಗಂಡ ಅಲ್ವಾ? ನನ್ನ ಗಂಡನ ಹಿಂಗೆಲ್ಲ ಕರಿಬಾರ್ದು, ತಪ್ಪು ತಪ್ಪು. ಮತ್ಯಾಕೆ ಇವ್ರು ಇಷ್ಟೊತ್ತು ಬರೋಕ್ಕೆ? ಇದೇ ಕ್ಯಾಂಪಸ್ ಅಲ್ಲಿ ತಾನೆ ನಾನು ಶ್ಯಾಮನ್ ಜೊತೆ ಹೆಂಗೆಲ್ಲ ಇದ್ದಿದ್ದು. ಇದೇ ಜಾಗದಲ್ಲಿ ತಾನೆ ನನಗೆ ನನ್ನ ಪ್ರೀತಿ ಮತ್ತೆ ಸ್ನೇಹ ವಾಪಸ್ ಸಿಕ್ಕಿದ್ದು. ಶ್ಯಾಮ ಎಲ್ಲಿಗೆ ಹಾಳಾಗಿ ಹೋಗಿದ್ದಾನೋ, ಹೆಂಗಿದಾನೋ. ಅಯ್ಯೋ, ಬೆಲ್ಲ ಆಗೇ ಹೋಯ್ತಾ? ಇವಾಗ್ಲಾದ್ರೂ ಬೇಗ ಬನ್ನಿ. ಅವಾಗಿಂದ ಕಾದು ಕಾದು ನನಗೆ ಸಾಕಾಗಿ ಹೋಗಿದೆ. ಆಲ್ ರೈಟ್ ಗೈಸ್, ನಿಮ್ಮ ಲೆಟರ್ಸ್ ಜೊತೆ ನಾಳೆ ಸಿಗ್ತೀನಿ ನಿಮ್ಗೆಲ್ಲ. ಓಕೆ, ಟೇಕ್ ಕೇರ್ ಗೈಸ್. ಇಲ್ಲಿಗೆ ಬಂದು ಅದೇನೇನು ಕಿತಾಪತಿ ಮಾಡಿದ್ಲೋ ಏನೋ. ಯಪ್ಪ, ಅಯ್ಯೋ, ಅಷ್ಟೆಲ್ಲ ಅವ್ರ ಜೊತೆ ಜಗಳಾಡಿ
ಇವಾಗ ಅವ್ರ ಜೊತೆ ಹೆಂಗಪ್ಪ ಮಾತಾಡೋದು? ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಭೂಕಂಪ ಆದ್ರೂ ಗೊತ್ತಾಗಲ್ಲ ಅನ್ಸುತ್ತೆ. ಏನ್ ಮಾಡ್ತಾ ಇದೆ ಇಲ್ಲಿ? ಹಾ, ಕಾಣಿಸ್ತಾ ಇಲ್ವಾ? ನಾನು ನಿಮ್ ಮುಂದೆ ನಿಂತಿದ್ದೀನಿ. ಥ್ಯಾಂಕ್ ಯು. ನಿನ್ನ ಹೈಟ್ ನೋಡಿ ಕೆಲಸಲ್ಲಿ ನೀನು ಕೂತ್ಕೊಂಡಿದ್ಯಾ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರ್ತೀನಿ ನಾನು. ಏನ್ರಿ ನೀವು, ಯಾಕೆ ಬಂದೆ, ಏನ್ ವಿಷಯ ಅಂತ ನಾನು ಕೇಳಬಾರ್ದಾ? ಅಯ್ಯೋ, ನೀನು ಓದಿದ ಕಾಲೇಜು, ನಿನ್ಗೆ ಇಷ್ಟ ಬಂದಂಗೆ ಬರ್ಬೋದು, ಇಷ್ಟ ಬಂದಂಗೆ ಹೋಗ್ಬೋದು. ಅದನ್ನ ನಾನು ಯಾಕಪ್ಪ ಕೇಳಲಿ? ಇದೇನು ಅಂತಾನು ಕೇಳಲ್ವಾ? ಹಳೆ ಕಾಲೇಜ್ ಇದು, ಮೆತ್ತಿಗೆ. ಏನಿದೆ ಇದರಲ್ಲಿ? ಇದಕ್ಕೆಲ್ಲ ಏನೂ ಕಡಿಮೆ ಇಲ್ಲ ಅಲ್ಲ? ನಿನ್ನೆ ಹೇಳಕ್ಕೆ ಏನಾಗಿತ್ತು ಇದನ್ನ? ಇದನ್ನ ಹೇಳೋದಕ್ಕೆ ಕಾಲೇಜ್ ಕಾರಿಡಾರ್ಲೆಲ್ಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡ್ಬಂದ. ಸಾರಿ. ದಟ್ಸ್ ಓಕೆ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡು ಆಯ್ತಾ? ಇವಾಗ ಲೈಕ್ ಅ ಗುಡ್ ಗರ್ಲ್ ಇದನ್ನ ತಗೊಂಡು ಮನೆಗೆ ಹೋಗು. ಮನೆ ವಿಷಯನೆಲ್ಲ ತಗೊಂಡು ಇಲ್ಲಿಗೆ ಬರ್ಬೇಡ. ಗಾಟ್ ಇಟ್? ಅಯ್ಯೋ, ಮನೆ ವಿಷಯ ಇಲ್ಲಿಗೆ ತರಬಾರ್ದು ಅಂದ್ರೆ ನೀವು ನನ್ ಗಂಡ, ನಿಮ್ ಜೊತೆ ಇಂಥ ಜಾಗದಲ್ಲೇ ಮಾತಾಡ್ಬೇಕು, ಇಂಥ ಜಾಗದಲ್ಲಿ ಮಾತ್ರ ಮಾತಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ಇದು ನಾನು ಕೆಲಸ ಮಾಡೋ ಜಾಗ. ಮನೆ ವಿಷಯನೆಲ್ಲ ಇಲ್ಲಿಗೆ ತಗೊಂಡ್ ಬರ್ಬೇಕಾ? ಸಾಯಂಕಾಲ ಮನೆಗೆ ಬರ್ತೀನಿ ತಾನೆ, ನಿಮ್ಗೆ ಏನೇನು ಮಾತಾಡ್ಬೇಕು ಎಲ್ಲ ಅಲ್ಲಿ ಮಾತಾಡೋಣ. ಪ್ಲೀಸ್ ಮನೆಗೆ ಹೋಗಿ. ನಾನು ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಊಟ ತಂದ್ರೆ ನೀವು ಹಿಂಗೆಲ್ಲ ಅಂತೀರಾ? ಮೇಘ್ನಾ, ನಮ್ಮ ವಿಷಯನ ಮಾತಾಡೋದಕ್ಕೆ ಅಂತಾನೆ ಮನೆ ಅಂತ ಒಂದಿದೆ ತಾನೆ. ನಾನು ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಊಟ ತಂದ್ರೆ ನೀವು ಹಿಂಗೆಲ್ಲ ಅಂತೀರಾ? ಮೇಘ್ನಾ, ನಮ್ಮ ವಿಷಯನ ಮಾತಾಡೋದಕ್ಕೆ ಅಂತಾನೆ ಮನೆ ಅಂತ ಒಂದಿದೆ ತಾನೆ. ಅಲ್ಲಿ ಏನೂ ಮಾತಾಡದೆ ಕಾಲೇಜಿಗೆ ಬಂದು ಸ್ಟಾಫ್ ರೂಮಲ್ಲಿ ನಿಂತ್ಕೊಂಡು ಇವೆಲ್ಲ ಮಾತಾಡ್ಬೇಕಾ? ಸ್ಟೂಡೆಂಟ್ಸು ಡೌಟ್ ಕೇಳ್ಕೊಂಡು ಬರ್ತಾ ಇರ್ತಾರೆ, ಕಲೀಗ್ಸು ಮಾತಾಡ್ಸಕ್ಕೆ ಅಂತ ಬರ್ತಾರೆ. ಅವ್ರ ಮುಂದೆ ನಾನು ನೀನು ಹಿಂಗೆ ನಿಂತ್ಕೊಂಡು ಮನೆ ವಿಷಯ ಮಾತಾಡ್ಬೇಕಾ? ಡೀಸೆನ್ಸಿನ ಹೇಳು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ನನ್ನ ಕೆಲಸ ಮಾಡೋ ಜಾಗ. ಇವಾಗ ನೀನು ಹೋಗು, ಆಮೇಲೆ ಮಾತಾಡೋಣ. ಆ್ಯಂಡ್ ದಯವಿಟ್ಟು ಇನ್ಮೇಲೆ ಮನೆ ವಿಷಯನ ಮಾತಾಡೋದಕ್ಕೆ ಇಲ್ಲಿ ಊಟ ತೊಗೊಂಡು ಬರೋಕ್ಕೆ ಹೋಗ್ಬೇಡ. ಏನೇ ವಿಷಯ ಆಗಿರಲಿ ಅದನ್ನು ಮನೆಯಲ್ಲೇ ಮಾತಾಡೋಣ, ಆಯಿತಾ? ಫಾರ್ ದ ಫಸ್ಟ್ ಟೈಮ್ ನನ್ನ ಹೆಂಡತಿ ನನಗೋಸ್ಕರ ಊಟ ತೊಗೊಂಡು ಬಂದಿದ್ದಾಳೆ ಅಂತ ಇವತ್ತು ನೀನು ತಂದಿರೋ ಊಟನೇ ಊಟ ಮಾಡ್ತೀನಿ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು. ಬಟ್ ಯಾವತ್ತೂ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ. ನಮಗೆ ಅಂತ ಮನೆ ಇದೆ ತಾನೆ, ಅದನ್ನು ಕಾಲೇಜ್ವರೆಗೂ ಹೊತ್ಕೊಂಡು ಬರ್ಬೇಕಾ? ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಿಮಗ್ ನನ್ಗಿಂತ ಕಾಲೇಜಿಗೆ ತುಂಬಾ ಮುಖ್ಯ ಅಂತ ಚೆನ್ನಾಗಿ ಅರ್ಥ ಆಯ್ತು. ಮೇಘ್ನಾ, ನಿಂತ್ಕೊಳ್ಳು. ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು. ನಾನು ಹೇಳೋದು ಅರ್ಥ ಮಾಡ್ಕೊಂಡು ನೀನು ಪ್ಲೀಸ್. ಮೇಘ್ನಾ, ಹೈ ಹೈ, ಕಾಲೇಜಿಗೆ ಯಾಕಪ್ಪ ಬಂದಿವಳು? ಅರ್ಥ ಮಾಡ್ಸೋಣ ಅಂದ್ರೆ ಇಷ್ಟು ಬೇಗ ಬೇಜಾರು ಮಾಡ್ಕೊತಾಳೆ. ಡೂ ಐ ಡೂ ನೌ?
ಮೇಘ್ನಾ, ಊಟ ಕೊಟ್ಟು ಬಂದ್ಯಾ ಪುಟ್ಟಿ? ನಾನು ಆಗ್ಲೇ ನಿನಗೆ ಹೇಳಿದೆ, ತೇಜಸ್ವಿಗೆ ಇದೆಲ್ಲ ಇಷ್ಟ ಆಗಲ್ಲ, ಹೋಗ್ಬೇಡ ಅಂತ. ನನ್ನ ಮಾತೆ ಕೇಳಿಸ್ಕೊಳ್ಳಿಲ್ಲ ನೀನು, ದಡ ಅಂತ ಹೊರಟೋದೆ. ನೀನು ಅದೇನು ಮಾತಾಡಬೇಕಾಗಿತ್ತೋ ಅದನ್ನ ಮನೆಗೆ ಬಂದ್ಮೇಲೆ ಮಾತಾಡಿದ್ರೆ ಆಗ್ತಾ ಇತ್ತು ಅಲ್ವಾ? ಈಗ ನೋಡು, ಸುಮ್ಮನೆ ಅಲ್ಲಿಗೆ ಹೋಗಿ ಬೇಜಾರು ಮಾಡ್ಕೊಂಡು ಬಂದಿದ್ಯಾ. ಇದೆಲ್ಲ ಬೇಕಿತ್ತಾ? ಎಲ್ಲರೂ ಹಿಂಗೆ ಪಾಠ ಮಾಡಿ, ಅವರು ಪಾಠ ಮಾಡೋರೆ, ನೀವು ಪಾಠ ಮಾಡೋರೆ. ಯಾರಿಗೂ ಲೈಫ್ನ ಎಂಜಾಯ್ ಮಾಡೋಕ್ಕೆ ಬರಲ್ಲ. ಹಾಗಲ್ಲ ಕಣೆ, ನೀನು ಮತ್ತೆ ತಪ್ಪು ತಿಳ್ಕೊತಿದ್ಯಾ. ನಾನಾ? ಓಕೆ, ರಿಲ್ಯಾಕ್ಸ್ ಮೇಘ್ನಾ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಈಗ ನೀನು ಬಾ, ಊಟ ಮಾಡು, ನಿದ್ದೆ ಮಾಡು. ನೀನು ಹೇಳೋ ಅಷ್ಟೊತ್ತಿಗೆ ಮನಸ್ಸು ಫ್ರೆಶ್ ಆಗಿರುತ್ತೆ. ಓಕೆನಾ? ಏನೂ ಬೇಕಾಗಿಲ್ಲ. ಅಲ್ಲ, ಅವ್ರು ಕುಯ್ಯಕ್ ಸಾಲದು ಅಂತ ಇವಾಗ ನೀವ್ ಬೇರೆ ಕುಯ್ಯಕ್ ಸ್ಟಾರ್ಟ್ ಮಾಡಿದ್ರಾ? ಇಬ್ರು ಸರಿಯಾಗಿದ್ದೀರಾ, ಬರೀ ನನಗೆ ಮಾತ್ರ ಬುದ್ಧಿ ಹೇಳಕ್ ಬರ್ತಿರಲ್ಲ. ಯಾಕೆ ನಿಮ್ ಮಗ ಏನು ತಪ್ಪೇ ಮಾಡಲ್ವಾ? ನನ್ನನ್ ಪ್ರೀತಿ ಮಾಡೋದ್ಕಿಂತ ಕ್ಲಾಸಲ್ಲಿ ಲವ್ ಸ್ಟೋರಿ ಹೇಳಕ್ಕೆ ಅರ್ಜೆಂಟ್ ಅವ್ರಿಗೆ. ಅದಕ್ಕೆ ನಿಮ್ ಸಪೋರ್ಟ್ ಬೇರೆ. ಹೆಂಡತಿನ ಪ್ರೀತಿಸಕ್ ಆಗದೆ ಇರೋರು ಯಾಕೆ ಲವ್ ಸ್ಟೋರಿನ ಹೇಳ್ಬೇಕು? ಹೇಳಿ ಇದನ್ನೆಲ್ಲ ನಿಮ್ ಮಗಂಗೆ. ಓಕೆ, ಆಯ್ತು ಮೇಘ್ನಾ, ನಾನು ಇದನ್ನೆಲ್ಲ ನನ್ನ ಮಗನ್ನ ಕೇಳ್ತೀನಿ. ಆದರೆ ನೀನು ಮನಸ್ಸು ಹಾಳು ಮಾಡ್ಕೋಬೇಡ. ಹಾಳು ಮಾಡ್ಕೊಂಡಿರೋದು ನಾನಲ್ಲ ಅತ್ತೆ, ನಿಮ್ ಮಗನೇ ನನ್ನ ಮನ್ಸನ್ನ ಹಾಳು ಮಾಡಿರೋದು. ನಾನು ಅವ್ರನ್ನ ಎಷ್ಟೆಲ್ಲ ಪ್ರೀತಿಸ್ತೀನಿ, ಆದ್ರೆ ಅವ್ರು ಯಾವಾಗ ನೋಡಿದ್ರು ಲೆಕ್ಚರ್ ಕೊಟ್ಕೊಂಡಿರ್ತಾರೆ. ಎಷ್ಟು ಅಂತ ಸಹಿಸ್ಕೊಳ್ಳಿ, ಆಗಲ್ಲ ನನ್ನ ಕೈಲಿ ಸಹಿಸ್ಕೊಳಕ್ಕೆ. ಏನಪ್ಪ ಇವಳು, ನಮ್ಮ ತೇಜನ್ ಅರ್ಥನೇ ಮಾಡ್ಕೊಂಡಿಲ್ವಾ? ಮತ್ತೇನು ಅಂತ ಪ್ರೀತಿಸಿದ್ಲು, ಏನು ಅಂತ ಮೆಚ್ಕೊಂಡ್ಲು, ಇವನೇ ಬೇಕು ಅಂತ ಅಷ್ಟು ಹಠ ಮಾಡಿ ಮದುವೆ ಮಾಡ್ಕೊಂಡ್ಲು. ತೇಜನ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಇವಳಿಗೆ. ಇವರಿಬ್ರು ವಿಷಯದಲ್ಲಿ ನಾನು ತಲೆ ಹಾಕ್ತಾ ಇದ್ರೆ ಒಳ್ಳೇದು ಅನ್ಸತ್ತೆ. ಓಯ್ ಮೈಕಲ್ ಜಾಕ್ಸನ್, ಕಮ್ ಹಿಯರ್. ನಿಂಗೇನೆ ಸದ್ಯಕ್ಕೆ ನಮ್ ಕಂಠೀರವ ಸ್ಟುಡಿಯೋಗೆ ನೀನೇ ಮೈಕಲ್ ಜಾಕ್ಸನ್. ನಡಿ ಹೊರಡೋಣ. ಏನು ಹಿಂಗಂತ ಇದ್ದೀರಾ? ಏನು ಆಡ್ಕೊಂತ ಇದ್ದೀರಾ? ಇನ್ನೇನಪ್ಪ, ನೀನ್ ಆಡ್ತಿದ್ದ ರೇಂಜ್ಗೆ ನಿನ್ಗೆ ಮಹಾತ್ಮ ಗಾಂಧಿ ಅನ್ಬೇಕಿತ್ತಾ? ನಡಿ ಹೊರಡೋಣ.